ಗೆಳೆಯರೆ, ಜಮ್ಮು ಕಾಶ್ಮೀರದ ಪ್ರವಾಸಿ ತಾಣ ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ರಂದು ನಡೆದ ಘಟನೆ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಸ್ಥಳಕ್ಕೆ ಬಂದಿದ್ದ ಇಬ್ಬರು ಬಂದೂಕುಧಾರಿಗಳು ಪ್ರವಾಸಿಗರ ಮೇಲೆ ಏಕಾಏಕಿ ಗುಂಡಿನ ದಾಳಿ ಮಾಡಿದ್ರು. ಘಟನೆಯಲ್ಲಿ 26 ಪ್ರವಾಸಿಗರು ಪ್ರಾಣ ಕಳೆದುಕೊಂಡಿದ್ದಾರೆ. ದುಷ್ಕರ್ಮಿಗಳು ಪ್ರವಾಸಿಗರನ್ನು ಹೆದರಿಸಿ ಅವರ ಜಾತಿ ಧರ್ಮವನ್ನು ಕೇಳಿ ಗುಂಡಿನ ದಾಳಿ ನಡೆಸಿದ್ದಾರೆ ಅನ್ನೋ ಸುದ್ದಿಗಳು ಕೇಳಿಬಂದಿವೆ. ಹಾಗಿದ್ರೆ ಇಲ್ಲಿ ತಪ್ಪು ಯಾರ್ದು? ತಮ್ಮ ಕುಟುಂಬದವರಿಗೆ ಒಂದು ಒಳ್ಳೆಯ ಅನುಭವ ಸಿಗಬೇಕು ಅಂತ ಹಣ ಕೂಡಿಟ್ಟು ಟ್ರಿಪ್ಪಿಗೆ ಬಂದಿರೋದೇ ತಪ್ಪಾಯ್ತಾ? ಹೊಸದಾಗಿ ಮದುವೆಯಾಗಿ ಕಾಶ್ಮೀರದ ಕಣಿವೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಂದಿದ್ದೇ ತಪ್ಪಾ? ನಮ್ಮ ದೇಶ ಸೇಫ್ ಆಗಿದೆ ಅಂತ ಯಾವುದೇ ಚಿಂತೆ ಇಲ್ಲದೆ ಮೈ ಮರೆತಿದ್ದೇ ಅವರ ತಪ್ಪಾಯ್ತಾ? ಸ್ನೇಹಿತರೆ, ಈ ದಾಳಿಯ ಹೊಣೆಯನ್ನು LET ಉಗ್ರ ಸಂಘಟನೆಯ ರೆಸಿಸ್ಟೆಂಟ್ ಫ್ರಂಟ್ ಹೊತ್ತುಕೊಂಡಿದೆ. ಅಷ್ಟೇ ಅಲ್ಲ, ದಾಳಿಯಲ್ಲಿ ಸ್ಥಳೀಯರು ಕೂಡ ಇನ್ವಾಲ್ವ್ ಆಗಿದ್ರು ಅನ್ನೋ ಶಾಕಿಂಗ್ ವಿಷಯ ತಿಳಿದು ಬಂದಿದೆ. ಸೊ ಅಗೇನ್ ಇಲ್ಲಿ ಇತಿಹಾಸ ಮರುಕಳಿಸಿದೆ. ನಮ್ಮವರೇ ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಫ್ರೆಂಡ್ಸ್, ಇತಿಹಾಸದ ಯಾವುದೇ ಘಟನೆ ತಗೊಳ್ಳಿ, ಯಾವಾಗಲೂ ನಮ್ಮವರೇ ಶತ್ರು ಆಗಿದ್ದಾರೆ. ಒಳಗಿನವರ ಸಹಾಯ ಇಲ್ಲದೆ ಹೊರಗಿನವರು ಏನು ಮಾಡೋಕ್ಕೂ ಆಗಲ್ಲ. ಈ ಘಟನೆಯಲ್ಲೂ ಅದೇ ಆಗಿದೆ. ಕೆಲ ಸ್ಥಳೀಯರೇ ಉಗ್ರರಿಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂದರೆ ದಾಳಿ ಮಾಡೋಕ್ಕೆ ಉಗ್ರರಿಗೆ ಶಸ್ತ್ರಾಸ್ತ್ರಗಳು ಬೇಕೇ ಬೇಕು. ಈ ಶಸ್ತ್ರಾಸ್ತ್ರಗಳನ್ನು ಬಚ್ಚಿಡೋಕೆ ಅವರಿಗೆ ಆಶ್ರಯ ಬೇಕು. ಅಲ್ಲದೆ ಅವರಿಗೂ ಕೂಡ ಪ್ಲ್ಯಾನ್ ಮಾಡೋಕ್ಕೆ ಆಶ್ರಯ ಬೇಕು. ಸ್ಥಳೀಯರ ಸಹಾಯ ಬೇಕೇ ಬೇಕು. ಅಲ್ಲಿ ನಡೀತಿರೋ ಬೆಳವಣಿಗೆ, ಎಲ್ಲಿ ಪ್ರವಾಸಿಗರು ಹೆಚ್ಚಿದ್ದಾರೆ ಅನ್ನೋ ತಿಳಿದುಕೊಳ್ಳೋಕ್ಕೆ ಸ್ಥಳೀಯರ ಸಹಾಯ ಅವಶ್ಯಕ. ಹೀಗಾಗಿ ಉಗ್ರರ ಬೇಟೆ ಸಫಲವಾಗಿದೆ. ಎಷ್ಟೋ ಶತಮಾನಗಳು ಕಳೆದರೂ ನಮ್ಮವರೇ ನಮಗೆ ಚೂರಿ ಹಾಕೋದು ಮಾತ್ರ ಬದಲಾಗಿಲ್ಲ ನೋಡಿ. ಯಾವಾಗ ಇದು ಬದಲಾಗುತ್ತೋ ಅರ್ಧ ಕೆಟ್ಟ ಘಟನೆಗಳು ನಡೆಯೋದು ಸ್ಟಾಪ್ ಆಗುತ್ತೆ. ಜಾತಿ ಧರ್ಮ ಅಂತ ಅಂಧರಾಗಿ ಈ ರೀತಿ ಕೃತ್ಯ ಮಾಡೋದು ಎಷ್ಟು ಸರಿ? ಧರ್ಮದ ಹೆಸರಿನಲ್ಲಿ ನಾಗರಿಕರ ಪ್ರಾಣ ತೆಗಿತಾರೆ ಅಂದರೆ ಅವರ ಮನಸ್ಸು ಎಷ್ಟು ಕ್ರೂರವಾಗಿರಬೇಕು? ಈ ಜಾತಿ ಧರ್ಮ ನಮ್ಮ ಸಮಾಜದಲ್ಲಿ ಅನೇಕ ಯುದ್ಧಗಳಿಗೆ ಕಾರಣವಾಗಿದೆ. ನಮ್ಮ ಜನ ಜಾತಿ ಧರ್ಮ ಬಿಟ್ಟು ಎಲ್ಲರೂ ಮನುಷ್ಯ ಜಾತಿನೇ ಅಂತ ಅಂದ್ಕೊಳ್ಳೋ ಸಮಯ ಯಾವಾಗ ಬರುತ್ತೋ ಆಗ ಈ ಘಟನೆಗಳು ನಿಲ್ಲುತ್ತವೆ. ಇಲ್ಲಿ ಒಂದು ಜಾತಿ ಅಥವಾ ಧರ್ಮನ ಟಾರ್ಗೆಟ್ ಮಾಡಿದರೆ ತಪ್ಪಾಗುತ್ತೆ. ಸೊ ಎಲ್ಲರೂ ಕೂಡ ನಮ್ಮ ಜಾತಿ ನಮ್ಮ ಧರ್ಮನೇ ಶ್ರೇಷ್ಠ ಅನ್ನೋ ಮನಸ್ಥಿತಿಯಿಂದ ಹೊರಬರಬೇಕು. ಆಗ ಮಾತ್ರ ಜಾತಿ ಧರ್ಮದ ಹೆಸರಿನಲ್ಲಿ ನಡೆಯೋ ವಂಚನೆ ದ್ರೋಹ ನಿಲ್ಲೋಕೆ ಸಾಧ್ಯ ಆಗುತ್ತೆ. ಇಂಥ ಕೃತ್ಯಗಳು ನಡೆದಾಗ ನಮ್ಮವರನ್ನು ನಾವು ನಂಬಿದ್ದೇ ತಪ್ಪಾಯ್ತಾ ಅಂತ ಅನಿಸ್ಬಿಡುತ್ತೆ. ಅಷ್ಟೇ ಅಲ್ಲ, ಜಮ್ಮು ಕಾಶ್ಮೀರ ಅತ್ಯಂತ ಸೂಕ್ಷ್ಮ ಪ್ರದೇಶ. ಪಾಕಿಗಳು ಈ ಪ್ರದೇಶದ ಮೇಲೆ ಯಾವಾಗಲೂ ಒಂದು ಕಣ್ಣಿಟ್ಟಿರ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು, ಸರ್ಕಾರಕ್ಕೂ ಗೊತ್ತು. ಹೀಗಾಗಿ ಅಲ್ಲಿನ ಹೆಚ್ಚಿನ ಭದ್ರತೆಯನ್ನು ಇರಿಸಲಾಗುತ್ತೆ. ಆದರೂ ಈ ಘಟನೆ ಹೇಗೆ ನಡೀತು? ಭಾರತೀಯ ಸೇನೆಯ ಕಣ್ತಪ್ಪಿಸಿ ಯಾವುದೇ ಸಣ್ಣ ಸುಳಿವು ಇಲ್ಲದೆ ಘಟನೆ ನಡೀತು ಅಂದರೆ ಇದರರ್ಥ ಏನು? ಇಲ್ಲಿ ನಾವು ನಮ್ಮ ಸರ್ಕಾರವನ್ನು ಪ್ರಶ್ನಿಸಲೇಬೇಕು. ಪ್ರವಾಸಿಗರಿಗೆ ರಕ್ಷಣೆ ಕೊಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಸರ್ಕಾರ ಇದಕ್ಕೆ ಸರಿಯಾದ ಉತ್ತರ ನೀಡಲೇಬೇಕು. ಇಂಥ ಘಟನೆ ಮತ್ತೊಮ್ಮೆ ಆಗದಂತೆ ನೋಡಿಕೊಳ್ಳಬೇಕು.